ಅಲ್ಲಿ ಅರ್ಧಕ್ಕರ್ಧ ಆರ್ಥಿಕ ಸಬಲತೆಯನ್ನು ಹೊಂದಿದ ಹಾಗೆ. ಇನ್ನು ನೂತನ ಸಿಎಂ ಕಾರ್ಯದರ್ಶಿಯಾಗಿ ರಾಜೇಂದ್ರ ಚೋಳನ್ ನೇಮಕವಾಗಿದ್ದಾರೆ. ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯಾಗಿ ತುಷಾರ್ ಗಿರಿನಾಥ್ ನೇಮಕವಾಗಿದ್ದಾರೆ. ನೂತನ ಸಿಎಂ ಕಾರ್ಯದರ್ಶಿ ರಾಜೇಂದ್ರ ಚೋಳನ್, ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್ ಈ ಹಿಂದೆ ಬಿಬಿಎಂಪಿ ಜಿಬಿ ಆಗುವ ಮೊದಲು ಬಿಬಿಎಂಪಿಯ ಚೀಫ್ ಕಮಿಷನರ್ ಆಗಿದ್ದರು, ಮುಖ್ಯ ಆಯುಕ್ತರಾಗಿ ಕೆಲಸ ಮಾಡಿದ್ರು ತುಷಾರ್ ಗಿರಿನಾಥ್. ಹಲವಾರು ಜಿಲ್ಲೆಗಳಲ್ಲಿ, ರಾಯಚೂರು ಸೇರಿದಂತೆ ತುಷಾರ್ ಗಿರಿನಾಥ್ ಹಲವಾರು ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಯಾಗಿ ಕೂಡ ಕೆಲಸ ಮಾಡಿದ್ರು. ಜೊತೆಗೆ ಅನೇಕ ಇಲಾಖೆಗಳನ್ನು ನಿಭಾಯಿಸಿದಂಥ ಅನುಭವ ಕೂಡ ಅವರಿಗಿದೆ ತುಷಾರ್ ಗಿರಿನಾಥ್ಗೆ. ಬೆಂಗಳೂರು ಅಭಿವೃದ್ಧಿಯಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ ಈ ಹಿಂದೆ ಸಾಥ್ ಕೊಟ್ಟಿದ್ದಂಥ ಗಿರಿನಾಥ್ ಇದೀಗ ಹೆಚ್ಚುವರಿ ಕಾರ್ಯದರ್ಶಿಯಾಗಿ, ಅಡಿಷನಲ್ ಸೆಕ್ರೆಟರಿ ಆಗಿ ನೇಮಕವಾಗಿದ್ದಾರೆ. ಮುಖ್ಯಮಂತ್ರಿಗಳ ಕಾರ್ಯದರ್ಶಿಯಾಗಿ ರಾಜೇಂದ್ರ ಚೋಳನ್, ಸಿದ್ದರಾಮಯ್ಯ ಅವರಿಗೆ ಕಾರ್ಯದರ್ಶಿಯಾಗಿ, ಮುಖ್ಯಮಂತ್ರಿಗಳ ಕಾರ್ಯದರ್ಶಿಯಾಗಿ ಹಿರಿಯ IAS ಅಧಿಕಾರಿ ಕಾವೇರಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದರು ಈವರೆಗೆ. ಈಗ ಹೊಸ ಸರ್ಕಾರ, ಹೊಸ ಮುಖ್ಯಮಂತ್ರಿ, ಹೊಸ ಕಾರ್ಯದರ್ಶಿ. ಹೀಗಾಗಿ ಕಾವೇರಿಯವರ ಜಾಗಕ್ಕೆ ರಾಜೇಂದ್ರ ಚೋಳನ್ ಅವರನ್ನು ನೇಮಕ ಮಾಡಿಕೊಳ್ಳಲಾಗಿದೆ. ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯಾಗಿ ತುಷಾರ್ ಗಿರಿನಾಥ್ ಅವರನ್ನು ಕೂಡ ನೇಮಕ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲೂ ಕೂಡ ಮುಖ್ಯಮಂತ್ರಿಯ ಕಚೇರಿಯಲ್ಲಿ ತುಷಾರ್ ಗಿರಿನಾಥ್ ಅವರು ಫೈಲ್ ಹಿಡ್ಕೊಂಡಿದ್ದಾರಲ್ಲ, ಅವರೇ ತುಷಾರ್ ಗಿರಿನಾಥ್ ಅವರ ಆಯ್ಕೆಯನ್ನು ಮಾಡಲಾಗಿದೆ. ಅದರ ಮೂಲಕ ತಮ್ಮ ವೇವ್ಲೆಂತ್ಗೆ ಮ್ಯಾಚ್ ಆಗುವಂಥ, ಅಭಿವೃದ್ಧಿಗೆ ಪೂರಕವಾಗುವಂಥ, ಸಹಕರಿಸುವಂಥ, ರಾಜ್ಯದ ಒಳಿತಿಗೆ ಶ್ರಮಿಸುವಂಥ ಅಧಿಕಾರಿಗಳನ್ನು ಆಯ್ಕೆ ಮಾಡಿಕೊಂಡು ಮೊದಲ ದಿನವೇ ಅಧಿಕಾರ ಸ್ವೀಕರಿಸಿದ ಕೆಲವೇ ಗಂಟೆಗಳಲ್ಲಿ ಮಹತ್ವದ ಆದೇಶ ಪತ್ರಗಳಿಗೆ ನೂತನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸಹಿ ಹಾಕಿದ್ದಾರೆ. ಸ್ವಲ್ಪ ಬಂದ್ರೆ ಏನು ಮಾಡ್ತೀವಿ ಸರ್? ಕಂಗ್ರ್ಯಾಚುಲೇಷನ್ ಸರ್.